ಇಂದು ದಿನಾಂಕ 19ರಂದು ಕಲಬುರಗಿ ಜಿಲ್ಲೆಯಲ್ಲಿ ಕಿವುಡ ಮತ್ತು ಮೂಗ ಮಕ್ಕಳಿಗೆ ಅನ್ನ ಸಂತರ್ಪಣೆ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಮೂಲಕ ಮಾದಿಗ ಸಮಾಜದ ಪರಮ ಪೂಜ್ಯ ಮಾದರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗದ ಶ್ರೀಗಳು ಬಸವಮೂರ್ತಿ ಸ್ವಾಮೀಜಿಯವರ ಜನ್ಮದಿನ ಅತ್ಯಂತ ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಶರಣ ಮಾದರ ಚೆನ್ನಯ್ಯ ಜನಜಾಗೃತಿ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಸವರಾಜ್ ಕಾಳಗಿ ಹಾಗೂ ಚಿಂಚೋಳಿ ತಾಲೂಕು ಅಧ್ಯಕ್ಷರಾದ ಮಚೇಂದ್ರ ಸೇರಿಕಾರ್, ಸಮಾಜದ ಯುವ ಮುಖಂಡರಾದ ನಾಗೇಂದ್ರ ಬಾಡಲ್, ರವಿ ಕಾಂಟ್ರಾಕ್ಟರ್ ಹಾಗೂ ಕಿವುಡ ಮತ್ತು ಮೂಗು ಶಾಲೆಯ ಮುಖ್ಯಸ್ಥರಾದ ರಾಜು ಶಾಖಾಪುರ, ಶ್ರೀನಿವಾಸ್ ಹರಸೂರ್ಕರ್ ಹಾಗೂ ಸಿಬ್ಬಂದಿ ವರ್ಗದವರು ಮುದ್ದು ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಅತ್ಯಂತ ಸರಳವಾಗಿ ಆಚರಿಸಲಾಯಿತು. ಮತ್ತು ಕ್ರೀಡಾ ಸಾಮಗ್ರಿಗಳ ವಿತರಣೆ ಹಾಗೂ ಅವರಿಗೆ ಅನ್ನ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಾಳ ಸಂತೋಷವಾದಂಥ ವಿಷಯ. ಭಾಳಷ್ಟು ಕಡೆಗೆ ಇಂಥ ಕಾರ್ಯಕ್ರಮಗಳು ಆಗಲ್ಲ, ಎಲ್ಲ ಕಡೆ ಕಾರ್ಯಕ್ರಮ ಮಾಡಬೇಕಂತೂ ಆಗೋದಿಲ್ಲ. ನಾವು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಮಾಡಬೇಕಂತೇಳಿ ನಮ್ಮನ್ನು ಕೂಡ ಒಂದು ಅನಿಸಿಕೆ ಇತ್ತು. ಆದರೆ ಬೇರೆ ಎಲ್ಲೂ ಮಾಡಬಾರ್ದಂಥ ಒಂದು ಮನೋಭಾವದಿಂದ ನಮ್ಮ ಸೋದರ ಒಂದು ಆದೇಶದ ಮೇರೆಗೆ ಮಾಡಿದ್ರೆ ಇಂಥ ಒಂದು ಜಾಗದಲ್ಲಿ ಮಾಡಬೇಕು, ಇಂಥ ಒಂದು ಸ್ಕೂಲಲ್ಲಿ ಮಾಡಬೇಕು, ಜನರಿಗೆ ಒಂದು ಒಳ್ಳೆಯ ಸಂದೇಶ ಮೂಡುತ್ತೆ. ಮತ್ತು ನಮ್ಗಟ್ಲೆ ನಮ್ಮಂಥ ಸಂಘಟನೆದವರು ಮತ್ತು ಬೇರೆ ಯಾರಾಗಿದ್ದರೂ ಕೂಡ ಮುಂದೆ ಬೇರೆ ಎಲ್ಲೂ ಮಾಡಾದಂಥ ಜಾಗಗಳು ಬಿಟ್ಟು ಇಂಥ ಒಂದು ಜಾಗಕ್ಕೆ ಬಂದರೆ ಮುದ್ದ ಮಕ್ಕಳಿಗೆ, ಮೂಕ ಮಕ್ಕಳಿಗೆ, ಕಿವುಡ ಮಕ್ಕಳಿಗೆ ಅನುಕೂಲವಾಗುತ್ತೆ. ಇದು ಕಲಬುರಗಿಯಲ್ಲಿ ಮಾತ್ರ ಅಲ್ಲ, ಇವತ್ತು ಇಡೀ ಕರ್ನಾಟಕದಲ್ಲಿ ಕೆಲವೊಂದು ಭಾಗದಲ್ಲಿ ಮಾಡ್ತಿದ್ರೆ, ಯಾವ ತಾಲೂಕದಲ್ಲಾಗಿರ್ಬೋದು, ಯಾವ ಜಿಲ್ಲೆಯಲ್ಲಾಗಿರ್ಬೋದು. ಆದರೆ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಇವತ್ತು ಬಂದಿರತಕ್ಕಂಥ ರವಿ ಅನ್ನೋದಾಗಿರ್ಬೋದು, ನಮ್ಮ ಸೋರರಾಗಿರ್ಬೋದು, ಮತ್ತು ಶ್ರೀನಿವಾಸನ್ ಅನ್ನೋದಾಗಿರ್ಬೋದು, ಹಾಗೆ ನಮಗೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಇಲ್ಲಿ ಸರ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರುತ್ತಾ ನನ್ನ ಮಾತಿಗೆ ಎರಡು ವಿರಾಮ ಹೇಳುತ್ತಾ, ಶಿವಶರಣ ಮಾದರ ಚೆನ್ನಯ್ಯ ಜನಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ನಾನು. ವಿಶೇಷವಾಗಿ ಪರಮ ಪೂಜ್ಯ ಬಸವಮೂರ್ತಿ ಮಾದರ ಚೆನ್ನಯ್ಯವರ ಜನ್ಮದಿನ ಆಚರಣವಾಗಿ ಕಲಬುರಗಿ ಜಿಲ್ಲೆ ಕಿವುಡು ಮತ್ತು ಮೂಗ ಶಾಲೆಯ ಮಕ್ಕಳಿಗೆ ನಮ್ಮ ಪರಮ ಪೂಜ್ಯ ಮಾದಿಗ ಸಮಾಜದ ಅಗ್ರಗಣ್ಯ ಸ್ವಾಮೀಜಿಗಳಲ್ಲಿ ಒಬ್ಬರಾದ ಬಸವಮೂರ್ತಿ ಮಾದರ ಚೆನ್ನಯ್ಯವರ ಜಯಂತ್ಯೋತ್ಸವವನ್ನು ಅತ್ಯಂತ ಸರಳವಾಗಿ ಬಡ ಮಕ್ಕಳಿಗೆ ಹಾಗೂ ಕಿವುಡ ಮತ್ತು ಮೂಗು ಮಕ್ಕಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಅವರಿಗೆ ಬೇಕಾದ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಲು ನಮ್ಮ ಜನಜಾಗೃತಿ ವೇದಿಕೆ ಶಿವಶರಣ ಮಾದರ ಚೆನ್ನಯ್ಯ ಜನಜಾಗೃತಿ ವೇದಿಕೆ ವತಿಯಿಂದ ಅವರಿಗೆ ಕ್ರೀಡಾ ಸಾಮಗ್ರಿಗಳು ವಿತರಣೆ ಮಾಡುವ ಮೂಲಕ ಅತ್ಯಂತ ಸರಳವಾಗಿ ನಮ್ಮ ಸ್ವಾಮೀಜಿಗಳು ಜನ್ಮದಿನವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡೋದ್ರ ಮೂಲಕ ಜನರ ಒಂದು ಒಳ್ಳೆಯ ಸಂದೇಶ ಮೂಡೋದ್ರ ಮೂಲಕ ನಮ್ಮ ಸಮಾಜದ ಗುರುಗಳು, ನಮ್ಮ ಇಡೀ ನಮ್ಮ ಮಾದಿಗ ಸಮಾಜಕ್ಕೆ ಒಬ್ಬ ಅಗ್ರಗಣ್ಯ ಶರಣರಲ್ಲಿ ಒಬ್ಬರಾದರು. ಅವರ ಜನ್ಮದಿನವನ್ನು ಮುಂದಿನ ಹೆಚ್ಚಿನ ದಿನಗಳಲ್ಲಿ ಇನ್ನೂ ವಿಭಿನ್ನವಾಗಿ ಮತ್ತು ವಿವಿಧ ರೀತಿಯಲ್ಲಿ ಆಚರಣೆ ಮಾಡಲು ನಮ್ಮ ಶಿವಶರಣ ಮಾದರ ಚೆನ್ನಯ್ಯ ಜನಜಾಗೃತಿ ವೇದಿಕೆ ಯಾವಾಗಲೂ ಶರಣ ಸ್ವಾಮೀಜಿಯವರ ಪಾದದಲ್ಲಿ ಸ್ಮರಿಸುತ್ತಾ ಮುಂದೆ ಒಳ್ಳೆಯದಾಗಲಿ, ಇನ್ನೂ ಅನೇಕ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡಲಿ, ನಮ್ಮೆಲ್ಲ ಸಮಾಜದ ಮೇಲೆ ಅವರ ಆಶೀರ್ವಾದ ಇರಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳು. ತಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಕಾಳಗಿ, ಶಿವಶರಣ ಮಾದರ ಚೆನ್ನಯ್ಯ ಜನಜಾಗೃತಿ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕಲಬುರಗಿ ಜಿಲ್ಲೆಯಲ್ಲಿ. ನಿಮಿತ್ತವಾಗಿ ಶ್ರೀಗಳ ಜನ್ಮದಿನದ ನಿಮಿತ್ತವಾಗಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಬರುವ ಡಿಸೆಂಬರ್ ತಿಂಗಳಲ್ಲಿ ಶಿವಶರಣ ಮಾದರ ಚೆನ್ನಯ್ಯರ ಜಯಂತಿ ರಾಜ್ಯ ಸರ್ಕಾರದಿಂದ ಆಚರಣೆ ಆಗಬೇಕಂದ್ರೆ ಸುಮಾರು ವರ್ಷಗಳಿಂದ ಬೇಡಿಕೆ ಇದೆ. ಅತ್ಯಂತ ದಿನಗಳಲ್ಲಿ ನಾವು ಹೋರಾಟ ಮಾಡಿದರೆ ಯಾವುದೇ ಸರ್ಕಾರ ನಮಗೆ ಸ್ಪಂದಿಸ್ತಿಲ್ಲ. ಈ ವರ್ಷ ಬರುವ ಡಿಸೆಂಬರ್ ತಿಂಗಳಲ್ಲಿ ರಾಜ್ಯ ಮಟ್ಟದ ಒಂದು ದೊಡ್ಡ ಸಮಾವೇಶ ಒಳ ಮೀಸಲಾತಿ ಒಳಗೊಂಡಂತೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಮಾದಿಗ ಸಮಾಜದ ಕುಲಶರಣದ ಶಿವಶರಣ ಮಾದರ ಚೆನ್ನಯ್ಯರ ಜಯಂತ್ಯೋತ್ಸವ ಸರ್ಕಾರದಿಂದ ಆಚರಣೆ ಮಾಡಿಕೊಳ್ಳಲು ಮತ್ತು ವಿಶೇಷವಾಗಿ ಒಳ ಮೀಸಲಾತಿಗೆ ನಾವು ಸಂಪೂರ್ಣ ಬೆಂಬಲ ನೀಡಿರುವ
ಹೋರಾಟಕ್ಕೆ ನಿಂತಿರುವ ಮಂದಕೃಷ್ಣ ಮಾದಿಗೆ ಪದ್ಮಭೂಷಣ ಶ್ರೀ ಅವರು ಆಯ್ಕೆಯಾಗಿದ್ದು ಅವರಿಗೆ ಮತ್ತು ವಿಶೇಷವಾಗಿ ಎಚ್ ಆಂಜನೇಯ ಮತ್ತು ದೇಶಮಾನಿ ಮೇಡಮ್ ಅವರಿಗೆ ನಮ್ಮ ಶಿವಶರಣ ಮಾದಾರ ಚೆನ್ನೈ ಜನಜಾಗೃತಿ ವೇದಿಕೆಯಿಂದ ಜನಜಾಗೃತಿ ಸಮಾವೇಶ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಸಂದೇಶ ರವಾನೆ ಮಾಡಲಿದ್ದೇವೆ. ಧನ್ಯವಾದಗಳು.